ನಮಸ್ಕಾರ ಸ್ನೇಹಿತರೆ, ವಧು ಧಾರಾವಾಹಿಯ 29ನೇ ಎಪಿಸೋಡ್ಗೆ ಸ್ವಾಗತ. ವಧು ಜ್ಯುವೆಲರಿ ಶಾಪ್ಗೆ ದಿಶಾಗೆ ಕಿವಿ ಓಲೆ ತಗೊಳಕಂತ ಬಂದಿದ್ದಾಳೆ. ಅವಳ ಹತ್ರ ಇದ್ದ ಹಳೆದು ದೊಡ್ಡ ಕಿವಿ ಓಲೆ ಕೊಟ್ಟು ಚಿಕ್ಕ ಕಿವಿ ಓಲೆ ತಗೋತಾಳೆ. ದೇವಕಿ ಮತ್ತೆ ಗೀತಾ ಅವರು ಮನೆಗೆ ವಾಪಸ್ ಬರ್ತಿದ್ದಾರೆ. ದೇವಕಿ ಅವರು ಗೀತಾ ಅವ್ರ ಹತ್ರ ಅದೇನೋ ಬಿಸ್ನೆಸ್ ಅಂತ ಹೇಳಿದ್ಯಲ್ಲ, ಅದ್ಯಾವ ಬಿಸ್ನೆಸ್, ನಂಗೇನು ಹೇಳೇ ಇಲ್ವಲ್ಲ ಅಂತಾರೆ. ಗೀತಾ ಅವರು ಈ ಸಲ ಚೀಟಿ ದುಡ್ಡು ನಂಗೆ ಬೇಕಿತ್ತು, ಅದಕ್ಕೆ ಬಿಸ್ನೆಸ್ ಅಂತ ಹೇಳಿ ಕನ್ವಿನ್ಸ್ ಮಾಡಿ ದುಡ್ಡು ತಗೊಂಡೆ ಅಂದಾಗ ದೇವಕಿ ಅವರು ಯಾಕೆ ಅಂತ ಕೇಳ್ತಾರೆ. ಏನೋ ಮಾಡಕ್ ಹೊರಟಿದ್ದೀನಿ ಅಕ್ಕ, ಇವಾಗೇನೋ ಕೇಳ್ಬೇಡಿ, ಆಮೇಲೆ ನಾನೇ ಹೇಳ್ತೀನಿ ಅಂತ ಗೀತಾ ಅವ್ರು ಹೇಳ್ತಾರೆ. ದೇವಕಿಯವರು 1 ಲಕ್ಷ ಅಲ್ವಾ, ಮನೇಲಿ ಗಂಡಸರಿಗೆ ಹೇಳ್ಬೋದಿತ್ತು ಅಂತಾರೆ. ಅದಕ್ಕೆ ಗೀತಾ ಅವರು ಎಲ್ಲದಕ್ಕೂ ಹೆದರ್ಕೊಂಡು ಕೂತ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ, ನಾನು ನಮ್ಮ ಮನೆಯವ್ರ ಹತ್ರ ಮಾತಾಡಿದ್ದೀನಿ, ಈ ದುಡ್ಡು ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದ್ರ ಜವಾಬ್ದಾರಿ ನಾನು ತಗೋತೀನಿ ಅಂದಮೇಲೆ ಎಲ್ಲರ ಹತ್ರ ಹೇಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಅಕ್ಕ. 1 ಲಕ್ಷನ ಅಷ್ಟು ದೊಡ್ಡ ವಿಷಯ ಮಾಡಬೇಡಿ, ಇನ್ನೊಂದು ತಿಂಗಳಲ್ಲಿ ಡಬಲ್ ಮಾಡಿ ತೋರಿಸ್ತೀನಿ ಅಂದಾಗ ದೇವಕಿ ಡಬಲ್ ಅಂತ ಕೇಳ್ತಾರೆ. ಗೀತಾ ಅವರು ನಿಮ್ಗೆ ಇದೆಲ್ಲ ಅರ್ಥ ಆಗಲ್ಲ, ಈ ವಿಷಯ ನಮ್ಮ ಮನೇಲಿ ಎಲ್ರಿಗೂ ಹೇಳಕ್ ಹೋಗ್ಬೇಡಿ, ಅದ್ರಲ್ಲೂ ನಿಮ್ ಮುದ್ದಿನ ಮಗಳು ವಧು ಹತ್ರ ಅಂತೂ ಹೇಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಭೂಮಿ ಅವಳ ಬಾಯ್ ಫ್ರೆಂಡ್ ಜೊತೆ ನಡ್ಕೊಂಡು ಬರ್ತಿದ್ದಾಳೆ. ಭೂಮಿ ಮನೆಗೆ ಡ್ರಾಪ್ ಮಾಡು, ಇವಾಗ ಹೋಗ್ಲಿಲ್ಲ ಅಂದ್ರೆ ಎಲ್ಲೋಗಿದ್ದೆ ಅಂತ 10 ಪ್ರಶ್ನೆ ಕೇಳ್ತಾರೆ. ಅವ್ರ ಜೊತೆ ಈಗ ಹೊಸದಾಗಿ ಬಂದಿರೋ ಭಾವ ಅನ್ನೋ ಪ್ರಾಣಿ ಬೇರೆ, ನನ್ನ ಸಿಗಾಕ್ಸಕ್ಕೆ ಕಾಯ್ತಿರ್ತಾರೆ ಅಂದಾಗ ಅವಳ ಬಾಯ್ ಫ್ರೆಂಡು ಯಾರು, ಆ ಪಾಪ್ಕಾರ್ನ್ ಪಾರ್ಟಿನಾ ಅಂತ ಕೇಳ್ತಾನೆ. ಭೂಮಿ ಹ್ಞೂ ಅವರೇ, ನಾನು ನಿಂಗೆ ಒಂದು ಕಾರ್ ಗಿಫ್ಟ್ ಬಂದಿತ್ತು ಅಂತ ಹೇಳಿದ್ನಲ್ಲ, ಆ ಕಾರ್ನ ಕಂಪನಿಯವರಿಗೆ ರಿಟರ್ನ್ ಮಾಡಿದ್ರೆ ಎಷ್ಟು ದುಡ್ಡು ಬರ್ಬೋದು ಅಂತ ಕೇಳ್ತಾಳೆ. ಅದಕ್ಕೆ ಅವನು ಕಡಿಮೆ ಅಂದ್ರೆ 6 ಲಕ್ಷ ಬರ್ಬೋದು, ನ್ಯಾಯವಾಗಿ ನೋಡಿದ್ರೆ 8 ಲಕ್ಷ ಬರಬೇಕು ಅಂತಾನೆ. ಬಟ್ ಅದಕ್ಕೆ ಬರೀ 5,000 ಬಂತು ಅಂತ ಭಾವ ಹೇಳಿದ್ರು ಅಂತ ಭೂಮಿ ಹೇಳಿದಾಗ, ಅಷ್ಟೇ ಆಗಿರೋ ನಾನೇ ಆ ಕಾರ್ ತಗೋತಿದ್ದೆ, ಎಲ್ಲ ಮೋಸ ಆಗಿದೆ, ಒಂದು ಅವರೇ ನಿಮ್ಮ ಭಾವಂಗೆ ಟೋಪಿ ಹಾಕಿದ್ದಾರೆ, ಇಲ್ಲ ನಿಮ್ಮ ಭಾವ ನಿಮಗೆ ಟೋಪಿ ಹಾಕಿರ್ತಾರೆ ಅಂತ ಹೇಳ್ತಾನೆ. ಅದು ಸಾರ್ಥಕ್ ಕ್ಯಾಬಿನಲ್ಲಿ ಕಾಯ್ತಿರ್ತಾಳೆ. ಸಾರ್ಥಕ್ ಹೋಗ್ತೇಲೆ ಅಲ್ಲಿಗೆ ಬರ್ತಾನೆ. ಅದು ಸಾರ್ಥಕ್ ಏನಾಯ್ತು, ಯಾಕಷ್ಟು ಅರ್ಜೆಂಟಲ್ಲಿ ಬರೋಕೆ ಹೇಳಿದ್ರಿ, ಅದು ಆಲ್ ರೈಟ್ ಅಂತ ಕೇಳಿದಾಗ ಐ ಆಮ್ ನಾಟ್ ಆಲ್ ರೈಟ್, ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳ್ತಾನೆ. ವಧು ನಾರ್ಮಲ್ ಆಗಿ ನಗ್ತಾ ಇರ್ತೀರಾ, ಕಾಫಿ ಆಫರ್ ಮಾಡ್ತೀರಾ, ಅಲ್ಲದೆ ಇಷ್ಟು ದಿಢೀರಾಗಿ ಮೀಟಿಂಗ್ ಫಿಕ್ಸ್ ಮಾಡಲ್ಲ ಅಲ್ವಾ, ಅದಕ್ಕೆ ಕೇಳಿದೆ ಅಂತ ಹೇಳ್ತಾಳೆ. ಸಾರ್ಥಕ್ ವಧು ಹತ್ರ ದಿಢೀರಾಗಿ ಮೀಟಿಂಗ್ ಫಿಕ್ಸ್ ಮಾಡೋಕೆ ಅನಿವಾರ್ಯತೆ ಬಂತು, ನೀವು ನನ್ನ ಹತ್ರ ಏನಾದರೂ ಹೇಳೋದಿದ್ಯಾ ಅಂತ ಕೇಳ್ತಾನೆ. ವಧು ಸುಮಾರು ವಿಷಯ ಇದೆ, ಆದ್ರೆ ಯಾವಾಗ ಹೇಳ್ಬೇಕು ಅವಾಗಲೇ ಹೇಳ್ಬೇಕಲ್ವಾ, ಏನಾಯ್ತು, ಯಾಕೆ ಅಪ್ಸೆಟ್ ಆಗಿದ್ದೀರಾ ಅಂತ ಕೇಳ್ತಾಳೆ. ಇನ್ನೇನು ವಧು, ನೀವು ನನ್ನ ಲಾಯರು, ಸುಜಿತ್ ಪ್ರಿಯಾಂಕಾ ಲಾಯರು, ನೀವಿಬ್ರು ಮದುವೆ ಆಗ್ತಿದ್ದೀರಾ, ಆಪೋಸಿಟ್ ಲಾಯರ್ಗಳಾಗಿ ನಂಗೆ ಡಿವೋರ್ಸ್ ಕೊಡ್ತಿದ್ದೀರಾ, ಈ ವಿಷಯ ನಂಗೆ ಹೇಳ್ಬೇಕು ಅಂತ ಅನ್ನಿಸ್ಲಿಲ್ವಾ ನಿಮ್ಗೆ ಅಂತ ಕೇಳ್ತಾನೆ ಸಾರ್ಥಕ್. ವಧು ಈ ವಿಷಯ ಇನ್ನ ಪಕ್ಕ ಆಗಿಲ್ಲ ಅಂದಾಗ, ಪಕ್ಕ ಆಗಿಲ್ಲ ಅಂದ್ರೆ ಹೆಣ್ಣೋಳ ಶಾಸ್ತ್ರ ಆಗಿಲ್ವಾ, ಅಪ್ಪ ಅಮ್ಮನ ಜೊತೆ ಮಾತುಕತೆ ಆಗಿಲ್ವಾ ಮತ್ತೆ ಅಂತ ಸಾರ್ಥಕ್ ಕೇಳ್ತಾನೆ. ವಧು ಅದೆಲ್ಲ ಆಗಿದೆ, ಆದ್ರೆ ನಂಗೆ ಇನ್ನು ನಿರ್ಧಾರ ತಗೊಳಕ್ ಸಾಧ್ಯ ಆಗಿಲ್ಲ ಅಂತಾಳೆ. ಸಾರ್ಥಕ್ ಕಮಾನ್ ವಧು, ಇದನ್ನ ನೀವು ನನ್ನ ಹತ್ರ ಮುಚ್ಚಿಟ್ಟಿದ್ದೀರಾ, ಇದಕ್ಕೆ ಏನ್ ಎಕ್ಸ್ಕ್ಯೂಸ್ ಕೊಟ್ರು ನನ್ಗೆ ಓಕೆ ಇಲ್ಲ ಅಂತಾರೆ. ಅವಾಗ ವಧು ಮುಚ್ಚಿಡ್ಬೇಕು ಅಂತ ಮುಚ್ಚಿಟ್ಟಿಲ್ಲ, ಹೇಳೋಕೆ ಅವಕಾಶ ಸಿಗ್ಲಿಲ್ಲ ಅಷ್ಟೇ, ಇನ್ಫ್ಯಾಕ್ಟ್ ಪ್ರಿಯಾಂಕಾ ಲಾಯರ್ ಆಗಿ ಸುಜಿತ್ ಬರ್ತಿದ್ದಾರೆ ಅಂತ ನಂಗೆ ಗೊತ್ತಾಗಿದ್ದು ನಿಮ್ ಜೊತೆಗೆ, ಅಷ್ಟರಲ್ಲಿ ನಮ್ಮ ಮಾತುಕತೆ ಶುರುವಾಗ್ಬಿಟ್ಟಿತ್ತು ಅಂತ ಹೇಳ್ತಾಳೆ. ಬಟ್ ಆಮೇಲೆ ಅದು ಹೇಳ್ಬೋದಿತ್ತಲ್ಲ ಅಂತ ಸಾರ್ಥಕ್ ಕೇಳಿದಾಗ, ಅದು ಈ ವಿಷಯದಲ್ಲಿ ನೀವು ನನ್ನ ನಂಬೋದು, ಅಂಡ್ ಇಲ್ಲಿವರೆಗೂ ನಾನು ತುಂಬಾ ಪ್ರೊಫೆಷನಲ್ ಆಗೇ ನಡ್ಕೊಂಡಿದ್ದೀನಿ, ನನ್ನಿಂದ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ, ಆಗಿರೋದು ಬರೀ ಮಾತುಕತೆ ಅಷ್ಟೇ, ನಾವಿನ್ನೂ ಯಾವ ತೀರ್ಮಾನಕ್ಕೂ ಬಂದಿಲ್ಲ, ಅಂಡ್ ಈ ಕೇಸ್ ಮುಗಿಯೋವರೆಗೂ ನಮ್ಮ ವಿಷಯದಲ್ಲಿ ಮುಂದುವರಿಯೋದು ಬೇಡ ಅಂತ ನಾನೇ ಖುದ್ದಾಗಿ ಸುಜಿತ್ ಹತ್ರ ಮಾತಾಡಿದ್ದೀನಿ, ಟೈಮ್ ತಗೊಂಡಿದ್ದೀನಿ, ಬೇಕಾದ್ರೆ ನೀವು ಅವ್ರನ್ನ ಕೇಳ್ಬೋದು, ನನ್ನ ಪರ್ಸನಲ್ ಲೈಫ್ ಇಂದ ನಿಮ್ಗೆ ಯಾವ ಪ್ರಾಬ್ಲಮೂ ಆಗಲ್ಲ, ನಿಮ್ಗಿನ್ನೂ ನನ್ನ ಮೇಲೆ ನಂಬಿಕೆ ಬರಲಿಲ್ಲ ಅಂದ್ರೆ ದಾಸ್ ಸರ್ ಹತ್ರನೇ ಮಾತಾಡ್ಬೋದು, ನಿಮ್ಗೆ ನನ್ನ ಮೇಲೆ ನಂಬಿಕೆ ಬಂದಿಲ್ಲ ಅಂದ್ರೆ ನನ್ನ ಈ ಕೇಸಿಂದ ತೆಗ್ದಾಕ್ಬಿಡಿ ಸಾರ್ಥಕ್ ಅಂತ ಹೇಳ್ತಾಳೆ. ಸಾರ್ಥಕ್ ಅಷ್ಟು ದೂರ ಹೋಗೋದೇನು ಬೇಡ ಅಂದಾಗ, ವಧು ನನ್ನ ಕಡೆಯಿಂದ ಥ್ಯಾಂಕ್ಸ್ ನನ್ನ ನಂಬಿದ್ದಕ್ಕೆ, ಇವಾಗ ಕಾಫಿ ಹೇಳ್ಬೋದಾ ಅಂದಾಗ ಸಾರ್ಥಕ್ ನಕ್ಕು ಡನ್ ಅಂತಾನೆ. ಪ್ರಿಯಾಂಕಾ ಸಾರ್ಥಕ್ ಹತ್ರ ಕಂಪನಿಯಲ್ಲಿ 50% ಬೇಕೇ ಬೇಕು ಅಂತ ಕೇಳ್ತಾಳೆ. ಅವಾಗ ಸಾರ್ಥಕ್ ನನ್ನ ಆಸ್ತಿಲಿ ಅರ್ಧ ಕೊಡ್ತೀನಿ ಅಂತ ಹೇಳಿದ್ದೀನಿ, ಕಂಪನಿ ಅಮ್ಮಂದು, ನನ್ನ ಹೆಸರಲ್ಲಿ ಏನಿಲ್ವೋ ಅದನ್ನ ನಾನು ಹೇಗೆ ಕೊಡೋಕ್ಕಾಗತ್ತೆ ಅಂತ ಕೇಳ್ತಾನೆ. ನಿಮ್ಮ ಅಮ್ಮನ್ನ ಎಷ್ಟು ವರ್ಷದಿಂದ ನೋಡ್ತಿದ್ದೀನಿ, ಕಂಪನಿ ನಿಮ್ಮ ಅಮ್ಮನ ಹೆಸರಲ್ಲಿ ಇರ್ಬೋದು, ಅದನ್ನ ರೂಲ್ ಮಾಡ್ತಿರೋದು ನೀನೇ, ಲೀಗಲ್ ಆಗಿ ನಿನ್ನ ಹೆಸರಲ್ಲಿಲ್ಲ ಅಂತ ಮಾತಾಡೋಕೆ ಶುರು ಮಾಡಿದ್ರೆ ಅದನ್ನ ಒಪ್ಕೊಳ್ಳೋಕೆ ನಾನು ತಯಾರಿಲ್ಲ ಅಂತ ಪ್ರಿಯಾಂಕಾ ಹೇಳ್ತಾಳೆ. ಅವಾಗ ಸಾರ್ಥಕ್ ಡೈವರ್ಸ್ ಅನ್ನೋದು ಲೀಗಲ್ ಪ್ರಿಯಾಂಕಾ, ಕಾನೂನು ಪ್ರಕಾರ ನಂದೇನಿದ್ಯೋ ಅದನ್ನ ಕೊಡೋಕೆ ನಾನು ಒಪ್ಕೊಂಡಿದ್ದೀನಿ ಅಂದಾಗ, ಕಂಪನಿ ನಿನ್ನ ಹೆಸರಲ್ಲಿಲ್ಲ ಅಂದ್ರೆ ನಿನ್ನ ಹೆಸರಿಗೆ ಮಾಡ್ಕೊ ಅಂತ ಪ್ರಿಯಾಂಕಾ ಹೇಳ್ತಾಳೆ. ಅವಾಗ ಸಾರ್ಥಕ್ ಅದನ್ನ ಮಾಡ್ಬೇಕಾಗಿರೋದು ಅಮ್ಮ ಅಲ್ವಾ ಅಂದಾಗ ಪ್ರಿಯಾಂಕಾ ಓಕೆ, ಅಮ್ಮಂಗೆ ಈ ವಿಷಯ ಗೊತ್ತಿಲ್ದಿರೋದೇ ಪ್ರಾಬ್ಲಮ್ ಅಂತಿದ್ಯಾ ಅಂತ ಪ್ರಿಯಾಂಕಾ ಕೇಳಿದಾಗ, ಸಾರ್ಥಕ್ ಅಮ್ಮನ್ನ ಕಂಪನಿನ ಇದ್ರಲ್ಲಿ ತರಬೇಡ ಅಂತ ಹೇಳ್ತಿದ್ದೀನಿ ಅಂತ ವಾರ್ನ್ ಮಾಡ್ತಾನೆ. ಅಮ್ಮ ವಿಷಯ ಗೊತ್ತಿಲ್ದಿರೋದಕ್ಕೆ ನಂಗೆ ಕಂಪನಿ ಶೇರ್ ಬರ್ತಿಲ್ಲ ಅಂದ್ರೆ ಹೋಗಿ ಅಮ್ಮನ ಹತ್ರ ನೇರವಾಗಿ ಮಾತಾಡೋಣ, ನಾನೀಗ್ಲೇ ಅತ್ತೆ ಹತ್ರ ಹೋಗಿ ನಾನು ನಿಮ್ಮ ಮಗ ಡಿವೋರ್ಸ್ ತಗೋತಿದೀವಿ, ಪರಿಹಾರಕ್ಕೆ ನಿಮ್ ಕಂಪನಿಯಿಂದ 50% ಬೇಕು ಅಂತ ಕೇಳ್ತೀನಿ ಅಂದಾಗ, ಸಾರ್ಥಕ್ ಅಮ್ಮನ ವಿಷಯ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ಬೇಡ ಅಂತಾನೆ. ಪ್ರಿಯಾಂಕಾ ಬ್ಲಾಕ್ ಮೇಲ್ ವಿಷಯ ಇಲ್ಲಿಗೆ ಬಿಟ್ಬಿಡ್ತೀನಿ, ಅತ್ತೆ ಕೆಳಗಡೆನೆ ಕೂತಿದ್ದಾರೆ, ಇವಾಗೇ ಹೋಗಿ ಹೇಳಿ ಬರ್ತೀನಿ ಅಂದಾಗ ಸಾರ್ಥಕ್ ಹುಡುಗಾಟ ಆಡ್ಬೇಡ ಪ್ರಿಯಾಂಕಾ ಅಂತಾನೆ. ಅಮ್ಮನ ಆರೋಗ್ಯ ಹೇಗಿದೆ ಅಂತ ನಿಂಗೆ ಗೊತ್ತಿದೆ, ನೀನ್ ಹುಚ್ಚಾದಿಂದ ಅವ್ರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ತುಂಬಾ ಕೆಟ್ಟ ಗಂಡ ಆಗ್ಬೇಕಾಗತ್ತೆ ಅಂತ ವಾರ್ನ್ ಮಾಡ್ತಾನೆ. ಪ್ರಿಯಾಂಕಾ ನಂಗೆ ಚಾಲೆಂಜ್ ಮಾಡ್ತೀಯಾ, ನನಗೇನ್ ಮಾಡ್ತೀನಿ ನೋಡ್ತಿರೋ ಅಂತ ಹೇಳಿ ಕೆಳಗಡೆ ಹೋಗ್ತಾಳೆ.
ಈ ಕಡೆ ವಧು ಮನೆಯಲ್ಲಿ ಸಚಿನ್ ತಾನು ತಂದಿರೋ ಡೂಪ್ಲಿಕೇಟ್ ನೆಕ್ಲೆಸ್ನ ಮಾವನ ಕೈಗೆ ಕೊಡ್ತಾನೆ. ಮನೆಯವರೆಲ್ಲರೂ ನೆಕ್ಲೆಸ್ ವಾಪಸ್ ಬಂದಿದೆ ಅಂತ ರಿಲ್ಯಾಕ್ಸ್ ಆಗ್ತಾರೆ. ಕಮಲಾ ಆಂಟಿದು ಅಸಲಿ ನೆಕ್ಲೆಸ್ನ ತಂದು ಅದಕ್ಕೆ ಪೇಪರ್ ಸುತ್ತಿ ವಾರ್ಡ್ರೋಬಲ್ಲಿ ಸಚಿನ್ ಮುಚ್ಚಿಡ್ತಾನೆ. ಸಹನಾ ಅಲ್ಲಿಗೆ ಬಂದಾಗ ಅವನೇನೋ ಇಡೋದು ನೋಡಿ ಕೇಳಿದಾಗ ವ್ಯಾಲೆಟ್ ID ಕಾರ್ಡ್ ಇಡ್ತಿದ್ದೆ ಅಂತ ಸುಳ್ಳು ಹೇಳ್ತಾನೆ. ಪ್ರಿಯಾಂಕಾ ಕೋಪದಲ್ಲಿ ಯಶೋಮತಿ ಅವ್ರಿಗೆ ವಿಷಯ ಹೇಳಕ್ ಬಂದಾಗ ಅಲ್ಲಿಗೆ ಪ್ರಿಯಾಂಕಾ ತಾಯಿ ಸುರಭಿ ಅವರು ಬರ್ತಾರೆ. ಪ್ರಿಯಾಂಕಾ ಅತ್ತೆ ನಿಮ್ ಜೊತೆ ಮಾತಾಡ್ಬೇಕಿತ್ತು ಅಂದಾಗ ಸುರಭಿ ಅವರು ಪ್ರಿಯಾಂಕಾ ಜೊತೆ ಮಾತಾಡ್ಬೇಕಿತ್ತು ಅಂತ ಹೇಳಿ ಅವಳನ್ನ ಮೇಲೆ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ತರಂಗ ಅದಕ್ಕೆ ಅವತ್ತು ಯಾವುದೋ ಪ್ರಾಜೆಕ್ಟು ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ ಅಂತ ಹೇಳ್ತಿದ್ಲು. ಯಾವ ಪ್ರಾಜೆಕ್ಟ್ ಹುಡುಕ್ಬೇಕು ಅಂತ ಪ್ರಿಯಾಂಕಾ ರೂಮಲ್ಲಿ ಸರ್ಚ್ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಪ್ರಿಯಾಂಕಾ ಮತ್ತೆ ಸುರಭಿ ಅವರು ಅಲ್ಲಿಗೆ ಬರೋದನ್ನ ನೋಡಿ ತರಂಗ ಅಲ್ಲೇ ರೂಮಲ್ಲೇ ಬಚ್ಚಿಟ್ಕೋತಾಳೆ. ಪ್ರಿಯಾಂಕಾ ಅಮ್ಮನ ಹತ್ರ ನೀನೇನ್ ಸಡನ್ ಆಗಿ ಇಲ್ಲಿ ಅಂತ ಕೇಳಿದಾಗ ಸುರಭಿ ಅವರು ನಾನು ಯಾಕೆ ಬಂದೆ ಅಂತ ಯೋಚನೆ ಮಾಡಬೇಡ, ಬಟ್ ಬರ್ದೇ ಇದ್ರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡು, ನೀನೇನೋ ಎಡವಟ್ ಮಾಡ್ಕೋತೀಯ ಅನ್ನಿಸ್ತು ಅದಕ್ಕೆ ಬಂದೆ ಅಂತ ಹೇಳ್ತಾರೆ. ಅವಾಗ ಪ್ರಿಯಾಂಕಾ ಆ ಸಾರ್ಥಕ್ ಕಂಪನಿ ನಂಗೆ ಬರಬೇಕು ಅಂದ್ರೆ ನಂಗೆ ಉಲ್ಟಾ ಸೀತಾ ಮಾತಾಡ್ತಾನೆ ಅಂದಾಗ ಸುರಭಿ ಅವರು ಡಿವೋರ್ಸ್ನ ಹೆಂಗ್ ಹ್ಯಾಂಡಲ್ ಮಾಡಬೇಕು ಅಂತಾನೆ ಅವನಿಗೆ ತಲೆ ಕೆಟ್ಟೋಗಿರುತ್ತೆ. ಅಂಥದ್ರಲ್ಲಿ ನೀನು ಕಂಪನಿಲಿ ಅರ್ಧ ಬರಬೇಕು ಅಂತ ಬೇರೆ ಹೇಳ್ತಿದೀಯಾ, ಅವನ ಪರಿಸ್ಥಿತಿ ಹೇಗಿರ್ಬೋದು ಅಂತಾರೆ. ಪ್ರಿಯಾಂಕಾ ಪ್ಲೀಸ್ ಅಮ್ಮ, ಅಲ್ಲಿ ಕುತ್ಕೊಂಡು 1000 ಪ್ಲಾನ್ ಮಾಡ್ತೀಯ, ಆದ್ರೆ ಅದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡ್ಬೇಕಾಗಿರೋದು ನಾನೇ ತಾನೇ ಅಂತ ಹೇಳ್ತಾಳೆ. ಸುರಭಿ ಅವರು ಕಾಮ್ ಡೌನ್ ಪ್ರಿ, ಮೊದಲು ಈ ಡಿವೋರ್ಸ್ ವಿಷಯ ಒಂದು ಹಂತಕ್ಕೆ ಬರಲಿ, ನೀನ್ ಲಾರಿಗೆ ಹೇಳಿ ಪ್ರೆಷರ್ ಹಾಕ್ಸು, ಅದ್ಬಿಟ್ಟು ಯಶೋಮತಿಗೆ ಹೇಳ್ತೀನಿ ಅಂತ ಸ್ಟುಪಿಡ್ ಡಿಸಿಷನಿಗೆ ಬರಬೇಡ. ಇಷ್ಟು ದಿನ ಸಹಿಸ್ಕೊಂಡಿದೀಯ, ಇವಾಗ ಹಾಳು ಮಾಡ್ಕೋಬೇಡ. ನಿನ್ನ ಪೂಜ್ಯ ಅತ್ತೆ ಯಶೋಮತಿ ಅವರು ಕೆಳಗಡೆ ವೇಟ್ ಮಾಡ್ತಿರ್ತಾರೆ, ಅವ್ರಿಗೆ ಡೌಟ್ ಬರೋ ಮುಂಚೆ ಕೆಳಗಡೆ ಹೋಗೋಣ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಪ್ರಿಯಾಂಕಾ ರೂಮಿಂದ ಹೊರಗೆ ಹೋಗೋ ಟೈಮ್ಗೆ ತರಂಗ ಕೆಮ್ತಾಳೆ. ಪ್ರಿಯಾಂಕಾಗೆ ಡೌಟ್ ಬಂದು ವಾಪಸ್ ರೂಮಿಗೆ ಬಂದು ಚೆಕ್ ಮಾಡ್ತಾಳೆ. ತರಂಗ ಪ್ರಿಯಾಂಕನ್ ಕೈಲಿ ಸಿಕ್ಕಾಕೋತಾಳ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.